20 ದಿವಸ ಮುಂಚೆ ಜಿಯೋ ಬಾಬಾ ಸರ್ ಬಂದರು ಬ್ಯಾಂಗ್ಳೂರಿಗೆ. ನಾವು ನಮ್ಮ ಪ್ರೋಗ್ರಾಮ್ ಇದೆ ಕರ್ನಾಟಕ ಬರೀ ಸ್ಪೆಷಲ್ ಅಂತ. ಅವ್ರು ಹೇಳ್ತಾ ಇದ್ರು ನಮ್ಮ ಪ್ರೋಗ್ರಾಮಲ್ಲಿ ಖಾಲಿ ಕಲ್ಚರಲ್ಸ್ ಇದೆ, ಮ್ಯೂಸಿಕ್ ಇದೆ, ಡ್ಯಾನ್ಸ್ ಇದೆ, ಮತ್ತು ನಮ್ಮ ಕಮ್ಯುನಿಟಿಗೆ ಅದು ಇದೆ ಅಂತ ಕಲ್ಚರಲ್ ಪ್ರೋಗ್ರಾಮ್ ಅಂತ. ಮತ್ತು ಜಿಯೋ ಬಾಬಾ ಸರ್ದು ಇಂಟೆನ್ಷನ್ ಏನು, ಈ ಪ್ರೋಗ್ರಾಮ್ನಲ್ಲಿ ಕಲ್ಚರಲ್ ಡ್ಯಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ನಮ್ಮ ಕಮ್ಯುನಿಟಿಗೆ ಬೆನಿಫಿಟ್ ಆಗಬೇಕು. ಖಾಲಿ ಡ್ಯಾನ್ಸ್ ಮ್ಯೂಸಿಕ್ ಮಾಡೋದಲ್ಲ, ನಮ್ಮ ಕಮ್ಯುನಿಟಿಗೆ ಬೆನಿಫಿಟ್ ಆಗಲಿಕ್ಕೆ ಏನು ಮಾಡಬೇಕಂದ್ರೆ ಜಾಬ್ ಕೊಡಬೇಕು, ಆಪರ್ಚುನಿಟಿ ಕೊಡಬೇಕಂತ ಜಿಯೋ ಬಾಬಾ ಸರ್ ನಾವು ಹೇಳಿದ್ರು ನಮ್ಮ ಡ್ಯಾಡಿಗೆ. ಮತ್ತು ನಾವು ಜಿಯೋ ಬಾಬಾ ಸರ್ಗೆ ಅವ್ರ ವಿಷನ್ ಏನಿದೆ, ನಮ್ಮ ಡ್ಯಾಡಿ ಮತ್ತು ಜಿಯೋ ಬಾಬಾ ಸರ್ ಕುತ್ಕೊಂಡು ಮೀಟಿಂಗ್ ಮಾಡಿದ್ರು. ನಾವು 100% ಸಪೋರ್ಟ್ ಇದೆ ಅಂತ ನಾವು ಹೇಳಿದ್ರು ಅವ್ರಿಗೆ, ಜಿಯೋ ಬಾಬಾ ಸರ್ಗೆ. ಆಗ್ತಾ ಇದ್ದಾರೆ. ನಾವು ಈಗ ಮಾಡ್ತಾ ಅದೇನೆ, ನಾವು ಅಪ್ ಟು 100 ಕಂಪನೀಸ್ ನಾವು ಬ್ಯಾಂಗ್ಳೂರಿಂದ ಇಲ್ಲಿ ತಗೊಂಡ್ಬರ್ತಾ ಇದ್ದೀವಿ. 100 ಕಂಪನೀಸ್. ಯಾಕೆಂದರೆ ಇಲ್ಲಿ ಈಗ ಬ್ಯಾಂಗ್ಳೂರಿನಲ್ಲಿ ಗ್ಯಾಪ್ ಇದೆ, ಜಾಬ್ ಸೀಕರ್ಸ್ಗೆ ಗ್ಯಾಪ್ ಇದೆ, ಮತ್ತು ಲಿಮಿಟೆಡ್ ವೇಕೆನ್ಸಿ ಇದೆ ಕಂಪನಿಯಲ್ಲಿ ಬ್ಯಾಂಗ್ಳೂರಿನಲ್ಲಿ. ಈಗ ಲಿಮಿಟೆಡ್ ಕೆಪಾಸಿಟಿ ಅಂದರೆ ಈಚ್ ಕಂಪನಿ ಖಾಲಿ 5-10 ಅವರು ಆ ಥರ ತೆಗಿತಾರೆ ಕಂಪನೀಸ್ನಲ್ಲಿ. ನಾವು ಬ್ಯಾಂಗ್ಳೂರ್ ತಗೊಂಬರೋದು ಆಲ್ಮೋಸ್ಟ್ 16,000 ವೇಕೆನ್ಸೀಸ್ ಅಲ್ಲಿಂದ ಇಲ್ಲಿ ಬ್ಯಾಂಗ್ಳೂರಿಗೆ. ಸೊ ಆಲ್ ದ ಟಾಪ್ ಕಂಪನೀಸ್ ಇದ್ದಾರೆ ಇಲ್ಲಿ. ಅದು ನಮ್ಮ ಮೇನ್ ಬೆನಿಫಿಟ್ಟು. ಈಗ ನಿಮಗೆ ಎಲ್ಲರಿಗೂ ಗೊತ್ತು, ನಮ್ಮ 2020-21 ಆದಮೇಲೆ, ಕೋವಿಡ್ ಆದಮೇಲೆ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ನಮ್ಮ ಈ ಎಲ್ಲ ಬಿಸ್ನೆಸ್ಸು ಸ್ವಲ್ಪ ಡೌನ್ ಆಗಿದೆ, ಜಾಬ್ಸ್ ಸಿಕ್ಕಲ್ಲ, ಜಾಬ್ ಇದ್ದರೆ ಅವರೆಲ್ಲ ಇದು ಮಾಡ್ತಾ ಇದ್ದಾರೆ, ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಈಗ ಮೇನ್ ಥಿಂಗ್ ಏನು, ಜಾಬ್ ಕೊಡೋದು. ಜಾಬ್ ಕೊಟ್ಟರೆ ಒಂದು ಫ್ಯಾಮಿಲಿಗೆ ಅವ್ರು ಇದು ಮಾಡ್ತಾರೆ, ಮ್ಯಾನೇಜ್ ಮಾಡ್ಬೋದು. ಅದು ನಮ್ಮ ಇಂಟೆನ್ಷನ್ನು. ಜಿಯೋ ಬಾಬಾ ಸರ್ ಹೇಳಿದ್ರು ಎಲ್ಲ ನಮ್ಮ ಗಾಡಿಗೆ, ಇದು ಜಾಬ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಫ್ರಮ್ ಆರ್ ಸೈಡು 100 ಕಂಪನೀಸ್ ನಾವು ತಗೊಂಡು ಬರ್ತಾ ಇದ್ದೀವಿ, ಟಾಪ್ ಕಂಪನೀಸ್. ಆ್ಯಂಡ್ ನಮಗೆ ನೀವು ಇದು ಸ್ಟೂಡೆಂಟ್ಸ್, ಜಾಬ್ ಸೀಕರ್ಸ್ಗೆ ಮ್ಯಾಕ್ಸಿಮಮ್ ಎಷ್ಟಾಗ್ಬೋದು ಅವ್ರು ಬರಬೇಕು, ಅಟೆಂಡ್ ಮಾಡಬೇಕು. ಡೈರಿ ಕಲ್ಚರಲ್ ಫಾರ್ಮ್ ವತಿಯಿಂದ ಡೈರೀಸ್ ಫೆಸ್ಟಿವಲ್ ಮಾಡೋಣ ಅಂತ ಹೇಳಿ ಹೊರಟರು. ಇದಕ್ಕೆ ನಮ್ಮ ಇಲ್ಲಿಯ ಕರಾವಳಿಯ ನೇತಾರರು, ಬ್ಯಾರಿ ಸಮುದಾಯದವರು ಹಾಗೂ ನಮ್ಮ ಸ್ಪೀಕರ್ ಆದಂಥ ಯುಟಿ ಖಾದರ್ರವರು ಸಂಬಂಧ ಕೊಟ್ಟು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಯುಟಿ ಖಾದರ್ರವರ ನೇತೃತ್ವದಲ್ಲಿ ಅವರ ಬ್ರದರ್ಸ್ ಮೊದಲಂತ ಇಫ್ತಿಕಾರ್ ಅವರಿದ್ದಾರೆ, ಮತ್ತೊಬ್ಬರು ಜುಲ್ಫಿ ಅವರಿದ್ದಾರೆ. ಇವರೆಲ್ಲ ಇದರಲ್ಲಿ ಆಕ್ಟಿವ್ ಆಗಿ ಭಾಗವಹಿಸಿದ್ದಾರೆ. ಈಗ ಈ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನು ಇದನ್ನು ಮುಂದಾಳತನವನ್ನು ನನಗೆ ವಹಿಸ್ಕೋಬೇಕು ಅವ್ರು ಹೇಳಿದರು. ಹಾಗೆ ಇವರು ಫಿಕ್ಸ್ ಆಗಿತ್ತು ಡೇಟು 18, 19, 20 ನಂತರ ನನಗೆ ವಹಿಸ್ಕೊಂಡು ಕೊಟ್ಟರು. ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಈಗ ಇದು ಫಸ್ಟ್ ತಮಗೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸು ನಾವು ನಿಮಗೆ ಹೇಳ್ತಾ ಇದ್ದೇವೆ. ನಮ್ಮ ಪ್ರೆಸ್ ಅಧ್ಯಕ್ಷರು ಅಲ್ಲಿ ಶ್ರೀನಿವಾಸ್ ಅವರು ಅಲ್ಲಿ ಕೂತಿದ್ದಾರೆ, ನಮ್ಮ ಹಳೆ ಗೆಳೆಯರು ಅಂತ. ಈಗ ಮೊದಲನೇದಾಗಿ ಇದರಲ್ಲಿ 18, 19, 20 ಅಂತಿದೆ. 18 ತಾರೀಕಿನಲ್ಲಿ ಇನ್ನೊಂದು ಕಾರ್ಯಕ್ರಮ, ಒಂದು ಸಮಾಜದ ನಮ್ಮ ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಿರುದ್ಧ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಕೊಂಡು ಆವತ್ತಿನ ಪ್ರೋಗ್ರಾಮ್ ನಾವು ಬರೀ ಉದ್ಘಾಟನಾ ಕಾರ್ಯಕ್ರಮ ಇತ್ತು ಅವತ್ತು, ಅದನ್ನು ನಾವು ಕ್ಯಾನ್ಸಲ್ ಮಾಡಿ ಈಗ 19, 20 ಸಂದರ್ಭದಲ್ಲಿ 20 ನಾವು ಮುಂದುವರಿಸ್ತೇವೆ. ಸೊ 18ನೇ ಕಾರ್ಯಕ್ರಮ ದಿವಸ ಅದನ್ನು ನಾವು ಈಗ ಸದ್ಯಕ್ಕೆ ಕ್ಯಾನ್ಸಲ್ ಮಾಡ್ತೀವಿ. ಅದನ್ನು ಬೇಡ ಅಂತ ಹೇಳ್ತೀವಿ. ಯಾಕಂದರೆ ಕನ್ಫ್ಯೂಸ್ ಆಗಿ ನಮಗೂ ಅಲ್ಲಿ ಹೋಗಬೇಕಾಗಿದೆ. ಒಳ್ಳೆಯ ಉದ್ದೇಶ, ಒಳ್ಳೆಯ ಒಂದು ಇದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲರೂ ಭಾಗವಹಿಸಬೇಕು ಅಂತ ಇದರಾಗಿರುವಾಗ ಅದನ್ನು ಆ ನಿಟ್ಟಿನಲ್ಲಿ ನಾವು ಅದನ್ನು ಬೇಡ ಅಂತ ಮಾಡಿದ್ದೇವೆ 18ನೇ ತಾರೀಕು. ಈಗ 19 ತಾರೀಕು ಇದರ ಜೊತೆಯಲ್ಲಿ ಫೆಸ್ಟಿವಲ್ ಅಂದರೆ ಬರೀ ಸ್ಟಾಲ್ ಹಾಕೋದು, ಬೇರೆ ಬೇರೆ ಕಲ್ಚರಲ್ ನಮಗೆ ಸಾಂಸ್ಕೃತಿಕ ಹಾಗೂ ಈ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದರೆ ಮಾತ್ರ ಸಾಲದು. ಇದರ ಜೊತೆಯಲ್ಲಿ ಒಂದು ಉಪಯೋಗ ಬರೋದು, ನಮಗಾಗಲಿ, ನಮ್ಮ ಮುಂದಿನ ಪೀಳಿಗೆಗಾಗಲಿ, ಸಮುದಾಯಕ್ಕಾಗಲಿ ಉಪಯೋಗ ಆಗುವಂಥದ್ದು ಮಾಡೋಣ. ಇದರ ಜೊತೆಯಲ್ಲಿ ಎಲ್ಲ ಸಮುದಾಯದವರು ಸೇರಿಸ್ಕೊಂಡು ಸೌಹಾರ್ದತೆಯಾಗಿ, ಅದಕ್ಕೆ ಅಲ್ಲಿ ಬ್ಯಾರೀಸ್ ಡಿಫೈನ್ಸ್ ಹಾರ್ಮನಿ ಅಂತ ಹೇಳ್ಕೊಂಡು ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಬ್ಯಾರೀಸ್ ಡಿಫೈನ್ಸ್ ಹಾರ್ಮನಿ ಅಂತ ಹೇಳ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ದೇವೆ. ಅದಕ್ಕೆ ಮೊದಲನೇ ಕಾರ್ಯಕ್ರಮ ಏನಂತಂದರೆ ನಮ್ಮದು ಜಾಬ್ ಮೇಳ ಮಾಡುವಂಥದ್ದು ಮಾಡೋಣ ಅಂತ ಹೇಳ್ಕೊಂಡು ಕೇಳಿದಾಗ ಎಲ್ಲರೂ ಒಪ್ಕೊಂಡ್ರು. ನಮ್ಮ ಇದರ ಮುಖಂಡ ವಹಿಸ್ಕೊಂಡಂಥ ನಮ್ಮ
ಸ್ಪೀಕರ್ ಅವರು ಇರ್ಬೋದು, ಖಾದರ್ ಇರ್ಬೋದು, ಎಲ್ಲರೂ ಒಪ್ಕೊಂಡ್ರು. ಆ ರೀತಿಯಲ್ಲಿ ಅದು ಬಹಳ ಸ್ವಲ್ಪ ದಿವಸದಲ್ಲಿ ಒಂದು ಜಾಬ್ ಮೇಳ ಮಾಡಬೇಕು ವಿಷಯದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದಕ್ಕೊಂದು 100 ಕಂಪನಿಗಳು ಬರ್ತವೆ, ಮಿನಿಮಮ್. ಜೊತೆಯಲ್ಲಿ ನಮ್ಮ ರಾಜ್ಯದ ಮಾತ್ರ ಅಲ್ಲ, ಇಡೀ ನಮ್ಮ ಗಲ್ಫ್ ಕಂಟ್ರೀಸ್ ಇರ್ಬೋದು, ಬೇಕಾದಷ್ಟು 18, 19, 23 ದಿವಸ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದಾರೆ. ಅದರ ಕಾರ್ಯಕ್ರಮ ನಡೀತಾ ಇದೆ ತಯಾರಿ. ಈಗ 18, 19, 23 ದಿವಸದಲ್ಲಿ ಮೊದಲನೇದಾಗಿ 18ನೇ ತಾರೀಕು ಇನ್ನೊಂದು ನಮ್ಮ ಒಂದು ಸಮುದಾಯದ ನೋವನ್ನು ತೋರ್ಪಡಿಸುವ ಸಲುವಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಜೊತೆಯಲ್ಲಿರುವಾಗ ನಾವು ಕೂಡ ಅಲ್ಲಿ ಹೋಗಿ ಭಾಗಿಯಾಗಬೇಕಾಗಿದೆ. ಅದ ಕಾರಣ ಆವತ್ತಿನ 18ನೇ ತಾರೀಕಿನ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿ 19, 22 ದಿವಸಕ್ಕೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಬೇರೆ ಬೇರೆ ಸಂಗೀತ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು. ಅದರ ಜೊತೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಇದೊಂದು ನಮ್ಮ ಸಮುದಾಯದ ಮಕ್ಕಳಿಗೆ ಹಾಗೂ ಎಲ್ಲರಿಗೂ ಎಲ್ಲ ಬಾಂಧವರಿಗೂ ಕೂಡ ಅದರಲ್ಲಿ ಸಹಾಯ ಆಗುವ ಹಾಗೆ ನಾವು ಜಾಬ್ ಮೇಳ, ಎಜುಕೇಷನ್ ಮೇಳ, ಮೆಡಿಕಲ್ ಕ್ಯಾಂಪು, ಬ್ಲಡ್ ಡೊನೇಷನ್ ಹಾಗೂ ಇಂಥದ್ದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ಇದರಲ್ಲಿ ಜಾಬ್ ಮೇಳ ಬಹಳ ಮುಖ್ಯ. ಟೈಮ್ ಕಡಿಮೆ ಇದ್ದರೂ ನಮ್ಮ ಎಲ್ಲರೂ ಇಲ್ಲಿ ನಮ್ಮ ಪ್ರಧಾನಿ ಇರ್ಬೋದು, ನಮ್ಮ ಹನೀಫ್ ಇರ್ಬೋದು, ಇವರೆಲ್ಲ ಸೇರಿಕೊಂಡು ನಮ್ಮ ಈ ಒಂದು ರೂವಾರಿಯಾದಂಥ ಇಕ್ಬಾಲ್ ಇರ್ಬೋದು, ಇವರೆಲ್ಲ ಸೇರಿಕೊಂಡು ಬಹಳಷ್ಟು ಇದರಲ್ಲಿ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ